ಮತ್ತು ಅವ್ರ ಯೂಟ್ಯೂಬ್ ಚಾನಲ್ ಮತ್ತು ಪ್ರದೀಕರಣ ಬ್ಲಾಗ್ಸ್. ಇವತ್ತು ನಾವು ವಿದ್ಯಾಸ್ಫೂರ್ತಿ ಸ್ಕೂಲ್ಗೆ ಬಂದಿದ್ದೀವಿ. ನನ್ನ ಮಗಳು ಅಡ್ಮಿಷನ್ ಮಾಡಿಸ್ಬೇಕು ಅಂತ. ಸೊ ಇದನ್ನು ಬ್ಲಾಗ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಇದು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತು ನಾವು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಬನ್ನಿ ಗೈಸ್, ನಿಮಗೂ ತೋರಿಸ್ತೀನಿ. ಸ್ಕೂಲಿಗೆ ಬಂದಮ್ಮ. ಗ್ರೇಡ್ 1ಇಂದ 9ವರೆಗೂ ಆಲ್ರೆಡಿ ಜೂನ್ 3ರಿಂದ ಸ್ಕೂಲ್ ಸ್ಟಾರ್ಟ್ ಆಗಿತ್ತು. ಮಾಂಟೆನ್ಸರಿ ಅವ್ರಿಗೆಲ್ಲ ಜೂನ್ 10th ಸ್ಕೂಲ ಸ್ಟಾರ್ಟ್ ಆಗಿತ್ತು. ಅಷ್ಟರಲ್ಲಿ ಮೆಸೇಜ್ ಎಲ್ಲ ಹಾಕ್ತಿದ್ರು, ಯಾರ್ಯಾರು ಬ್ಯಾಲೆನ್ಸಲ್ಲಿದ್ದೀರಾ ರೀಅಡ್ಮಿಷನ್ದು ಅವರೆಲ್ಲ ಬಂದು ಬೇಗ ಫಿನಿಷ್ ಮಾಡಿ ಅಡ್ಮಿಷನ್ ಅಂತ. ಸರಿ ಆಯಿತು, ಓಕೆ ಮಾಡಿಬಿಟ್ಟು ಬರೋಣ ಅಂತ ಇವತ್ತು ಬಂದಿದ್ದೀವಿ. ಹೊಸ್ದಾಗ ಮತ್ತೆ ಓಪನ್ ಆಗಿರೋದ್ರಿಂದ ವೆಲ್ಕಮ್ ಪಾರ್ಟಿಗೋಸ್ಕರ ಈ ಥರ ಎಲ್ಲ ಡೆಕೋರೇಷನ್ ಮಾಡಿದರು. ಮಕ್ಳಿಗೆ ಒಂಥರ ಚೆನ್ನಾಗಿರುತ್ತೆ. ಇದನ್ನೆಲ್ಲ ನೋಡಿದ್ರೆ ಅಳೋದು, ಅಯ್ಯೋ ಸ್ಟಾರ್ಟ್ ಆಯ್ತಲ್ಲ ಅನ್ನೋ ಥರ ಎಲ್ಲ ಏನೂ ಆಗೋಲ್ಲ. ಏನೋ ಒಂಥರ ಮತ್ತೆ ಜೋಶಾಗುತ್ತೆ. ಬಂದಿದ್ದೀನೇ ಪಾಠ ಎಲ್ಲ ಮಾಡೋದ್ರ ಬದಲು ಈ ಥರ ಪ್ರೋಗ್ರಾಮ್ ಎಲ್ಲ ಮಾಡಿ ಅವ್ರಿಗೂ ಒಂದು ಸ್ವಲ್ಪ ರಿಲ್ಯಾಕ್ಸೇಷನ್ ಥರ ಅನಿಸುತ್ತೆ. ಯಾಕಂದರೆ ತುಂಬ ದಿನ ರಜಾ ಇರುತ್ತಲ್ಲ, ಮತ್ತೆ ಬಂದ ತಕ್ಷಣ ಒಬ್ಬೊಬ್ರಿಗೆ ಇಷ್ಟ ಇರುತ್ತೆ, ಒಬ್ಬೊಬ್ರಿಗೆ ಕಷ್ಟ ಆಗ್ತಾ ಇರುತ್ತೆ. ಸೊ ಈ ಥರ ಏನಾದರೂ ಫಂಕ್ಷನ್ ಥರ ಎಲ್ಲ ಮಾಡಿದ್ರೆ ಮತ್ತೆ ಅವರು ರೀಮೂಡ್ ಆನ್ ಆಗುತ್ತೆ, ಮೈಂಡು ರಿಫ್ರೆಶ್ಮೆಂಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂಥರ ಚೆನ್ನಾಗಿ ಅನಿಸುತ್ತೆ ಅಂತ ಹೇಳಿ ಈ ಥರ ಫಂಕ್ಷನ್ಸ್ ಎಲ್ಲ ಮಾಡ್ತಿರ್ತಾರೆ. ಅದು ಮಕ್ಳಿಗೂ ಕೂಡ ಇಷ್ಟ ಆಗುತ್ತೆ. ನಾನು ಹೇಳಿದ್ರಲ್ಲಿ ಏನಾದರೂ ತಪ್ಪಿದ್ರೆ ಕ್ಷಮಿಸಿ. ನನ್ನ ಮಗ ನೋಡಿ ಹೆಂಗೆ ಆಟ ಆಡ್ತಾ ಇದ್ದಾನೆ, ಅವ್ನಿಗೆ ಬಲೂನ್ ಕಿತ್ಕೊಬೇಕು, ಬಟ್ ಅದೇನಾದರೂ ಕಿತ್ಕೊಳ್ಳೋಕೆ ಹೋಗಿ ಏನಾದರೂ ಮೇಲೆ ಬಿದ್ದುಬಿಡುತ್ತೆ ಅಂತೇಳಿ ಅವರಪ್ಪ ಕರ್ಕೊಂಬರಕ್ಕೆ ಬರ್ತಿದ್ದಾರೆ. ನಾವು ವೆಯ್ಟ್ ಮಾಡ್ತಾಯಿದ್ವಿ, ಒಬ್ಬರಾದ್ಮೇಲೆ ಒಬ್ಬರು ಕಳಿಸ್ತಿದ್ರು. ಹಾಗೆ ಈ ವಿದ್ಯಾಸ್ಫೂರ್ತಿ ಸ್ಕೂಲಲ್ಲಿ ಬಂದಿರೋಂತಹ ಪ್ರೈಸ್ಗಳನ್ನೆಲ್ಲನೂ ನಿಮಗೆ ಬಹುಮಾನನೆಲ್ಲ ತೋರಿಸ್ತಿದ್ದೆ. ಮುಗಿಸ್ಕೊಂಡು ನಾನು ಅಲ್ಲಿ ಒಳಗಡೆ ಎಲ್ಲ ಏನೂ ಅಲೋ ಇರಲಿಲ್ಲ ಕ್ಯಾಮ್ರಾ ಶೂಟ್ ಮಾಡೋಕ್ಕೆ. ಅದೆಲ್ಲ ಮುಗಿಸ್ಕೊಂಡು ಬಂದಾದಮೇಲೆ ನಾನು ಏನಾದರೂ ಸ್ನ್ಯಾಕ್ಸ್ ಥರ ತಿನ್ಕೊಂಡು ಹೋಗೋಣ ಅಂತೇಳ್ಬಿಟ್ಟು ಒಂದು ಕೆಫೆ ಥರ ಓಪನ್ ಆಗಿದೆ ಇಲ್ಲಿ. ಸರಿ ಆಯಿತು, ತಿನ್ಕೊಂಡು ಬರೋಣ. ಮತ್ತು ನ್ಯೂ ಕೆಫೆ ಅಲ್ವಾ, ಸೊ ಆಫರೆಲ್ಲ ಬಿಟ್ಟಿದ್ರು. ಬೈ 1 ಪಿಜ್ಜಾ, ಕೋಕ್ ಆ್ಯಂಡ್ ಫ್ರೆಂಚ್ ಫ್ರೈ ಕಾಂಬೋ 149 ಅಂತ ಬಿಟ್ಟಿದ್ರು. ಸೊ ಅದಕ್ಕೋಸ್ಕರ ನಾವು ಕೂಡ ಕೆಫೆಗೆ ಬಂದಿದ್ದೀವಿ. ಯಾವ ಥರ ಇರುತ್ತೆ ಟೇಸ್ಟ್ ಎಲ್ಲ ನೋಡೋಣ. ನಾನು ಮಾತಾಡಿದ್ದೀನಿ ಇಲ್ಲಿ, ಬಟ್ ವಾಯ್ಸೇ ರೆಕಾರ್ಡ್ ಆಗಿರಲಿಲ್ಲ. ಇಟ್ಸ್ ಓಕೆ. ಯಾವ ಥರ ಇದೆ ಆ್ಯಂಬಿಯನ್ಸ್? ಯೂಸ್ ಮಾಡ್ತಾ ತಕ್ಷಣ ಮೂಗೊಳಕ್ಕೆ ಹೋಗ್ಬಿಟ್ಟು ಇರಿ. ಏನೇನು ಆಫರ್ ಇದೆ ಹೇಳಿ? ಪಿಜ್ಜಾ ಕಾಂಬೋ ಇದೆ, ಬರ್ಗರ್ ಕಾಂಬೋ ಇದೆ. ಪಿಜ್ಜಾದ ಕಾಂಬೋದಲ್ಲಿ ಏನೇನು ಬರುತ್ತೆ? ಒಂದು ಪಿಜ್ಜಾ ಬರುತ್ತೆ, ಫ್ರೈಸ್ ಬರುತ್ತೆ, ಕೋಕ್ ಅಥವಾ ಪೆಪ್ಸಿ ಆ ಥರ. ಬರ್ಗರ್ ಕಾಂಬೋದಲ್ಲಿ ಎಷ್ಟು ಬರ್ಗರ್ ಕಾಂಬೋ ಪ್ರೈಸ್ 149. 149. ಎಷ್ಟು ದಿನ ಇರುತ್ತೆ ಇದು ಆಫರ್? ಇನಾಗ್ರಲ್ ಆಫರ್ 1 ವೀಕ್ ಇರುತ್ತೆ. 7th ಜೂನ್. ಏನೇನು ಸಿಗುತ್ತೆ ಇಲ್ಲಿ? ಇಲ್ಲಿ ಪಿಜ್ಜಾ, ಬರ್ಗರ್, ಸ್ಯಾಂಡ್ವಿಚ್, ನೂಡಲ್ಸ್, ಚೈನೀಸ್ ಐಟಮ್ಸ್. ಟೈಮಿಂಗ್ಸ್ 12 to 9 ನೈಟ್. ಓಕೆ, ಫಸ್ಟ್ ಟೈಮ್ ಎಲ್ಲ ಬಂದಿದ್ವಲ್ಲ, ಓಕೆ ನೋಡ್ಕೊಂಬರೋಣ ಮೇಲೆಲ್ಲ ಹೇಗೆ ಯಾವ ಥರ ಇದೆ ಅಂತ. ಸೊ ನೈಸ್, ನೀವೇ ನೋಡ್ತಿದ್ದೀರಲ್ವ, ಒಂದು ಸ್ವಲ್ಪ
ನೈಸ್ ಚೆನ್ನಾಗಿದೆ ಅಂತ ಅನಿಸುತ್ತೆ. ನಿಮಗೆ ಕೆಳಗಡೆ ಎಲ್ಲ ಕೂತ್ಕೊಳ್ಳೋಕೆ ಇಷ್ಟ ಇಲ್ಲ, ಪ್ರೈವೇಟಾಗಿರಬೇಕು, ಚೆನ್ನಾಗಿ ಒಂಥರ ಪ್ರೈವೇಸಿ ಮೇಂಟೈನ್ ಮಾಡಬೇಕು ಅನ್ನೋ ಥರ ಇದ್ದರೆ ಈ ಥರ ಅಪ್ ಸೈಡ್ ಬಂದು ಮತ್ತು ಇಲ್ಲೆಲ್ಲ ಫೋಟೋ ತೆಗೊಳ್ಳೋಕೆಲ್ಲನೂ ಚೆನ್ನಾಗಿರುತ್ತೆ. ಮತ್ತು ಡೇ ಟೈಮ್ಗಿನ್ನ ಇಲ್ಲಿ ನೈಟ್ ಟೈಮ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ಐ ಫೀಲ್ ಅಂತ ಅನಿಸುತ್ತೆ. ಬಿಕಾಸ್ ಅದು ಲೈಟಿಂಗ್ಸ್ ಎಲ್ಲ ಹಾಕಿದಾರಲ್ವ, ನೈಟ್ ಹೊತ್ತು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅಲ್ಲಿ ಮೆನು ಎಲ್ಲ ಇಟ್ಟಿರ್ತಾರೆ, ನೀವು ನೋಡ್ಕೋಬೋದು ಯಾವ್ಯಾವ ಥರ ಆಫರ್ ಇದೆ ಅಂತ. ತುಂಬಾ ಚೆನ್ನಾಗಿದೆ. ನಾವು ಕೂಡ ಪಿಜ್ಜಾ ಎಲ್ಲನೂ ಆರ್ಡರ್ ಮಾಡಿದ್ದೀವಿ. ಒಂದ್ಸಲ ತೋರಿಸ್ತೀನಿ ಯಾವ ಥರ ಇರುತ್ತೆ ಟೇಸ್ಟ್ ವೈಸ್ ಎಲ್ಲ, ನಿಮಗೂ ಕೂಡ ರಿವ್ಯೂ ಮಾಡ್ತೀನಿ. ಇದು ಲೊಕೇಟ್ ಆಗಿರೋದು ಬಂದು ದಾಬಾಸ್ಪೇಟೆಯಲ್ಲಿ. ದಾಬಾಸ್ಪೇಟೆ ಮಾರಮ್ಮ ಸರ್ಕಲ್ ಏನಿದೆ ಅದರಿಂದ ಸ್ವಲ್ಪ ಮುಂದೆ ಹೋಗಬೇಕು. ಅಲ್ಲಿ ಫಸ್ಟ್ ಕಾರ್ನರಲ್ಲೇ ನಿಮಗೆ ಈ ಶಾಪ್ ಸಿಗುತ್ತೆ. ನೋಡ್ತಿರ್ಬೋದು. ನಿಮಗೆ ಇಷ್ಟ ಆದರೆ ನೀವು ಎಲ್ಲ ವೀಡಿಯೋ ಮಾಡಿದ್ದೇನಲ್ವ, ಈ ಲೊಕೇಶನ್ ಏನಾದರೂ ನಿಮ್ಗೆ ಇಷ್ಟ ಆಗಿದರೆ ನೀವು ಕೂಡ ಬಂದು ಟ್ರೈ ಮಾಡಿ ಯಾವ ಥರ ಇದೆ ಅಂತ. ನಿಮ್ಗೇನಾದರೂ ವರ್ತ್ ಅನಿಸಿದ್ರೆ ನೆಕ್ಸ್ಟ್ ಟೈಮಿಂದ ನೀವು ಕೂಡ ಬರ್ಬೋದು. ಆ್ಯಂಬಿಯನ್ಸ್ ನೋಡ್ತಿರ್ಬೋದು ಯಾವ ಥರ ಡೆಕೋರ್ ಮಾಡಿದ್ದಾರೆ ಅಂತ. ಬನ್ನಿ ಗೈಸ್, ಇವಾಗ ಕೆಳಗಡೆ ಹೋಗೋಣ. ಎಕ್ಸ್ಟ್ರಾ ಪ್ಲೇಟ್ ಇಸ್ಕೊಳ್ಳಿ ಬೇಕಾರೆ. ಸುಟ್ಟೋಗುತ್ತೆ. ಹಂಗೆ ಫ್ರೆಂಚ್ ಫ್ರೈ ಕೊಡಿ. ಅದು ಫ್ರೆಂಚ್ ಫ್ರೈ ಅಂತ ಕೊಡಿ. ಅಲ್ಲಿ ಆ ಕಡೆ ಒಂದು ಅಕ್ಕ ಗಿಡ ಸಾಕು, ತಿಂತಿದ್ರೆ ಸಾಕು, ಎಷ್ಟು ದಿನ ಅದನ್ನೇ ಮಾಡ್ಕೊಂಡು ಕುತ್ಕೋಬೇಡ. ಚೆನ್ನಾಯ್ತಾ? ಏನು ಸಮೋಸ ದೈ ಸಮೋಸ ಎಲ್ಲ ಇಲ್ಲೇ ಬಂತು. ತಿಂಗಳು ಸಮೋಸ ಆಯ್ತಾ? ಎಷ್ಟು? 25 ರೂಪಾಯಿ. ಸಮೋಸ ಬಿಟ್ರೆ ಕಚೋರಿ ಏನೇನು? ಕಚೋರಿ ಏನದು? ಎಲ್ಲಿದೆ ಹೇಳಿ? ಏನದು? ಎಲ್ಲಿದೆ? ಎಲ್ಲಿದೆ ಕಚೋರಿ? ಏನದು? ಮಾಮೂಲಿ. ಇದೆ ನಿಮಿಷ. ಗೋಬಿ, ಬೇಬಿ ಕಾರ್ನು, ಪನ್ನೀರ್ 120. ಹಾಗೆ ಮಕ್ಕಳಿಗೆ ಇದೆಲ್ಲ ಕೊಡಬೇಡಿ ಅಂತೆಲ್ಲ ಸುಮಾರು ಜನ ಕಮೆಂಟ್ ಮಾಡ್ಬೋದು. ಬಟ್ ನಾನಿಲ್ಲಿ ಏನೂ ಅಷ್ಟೊಂದೆಲ್ಲ ಅಲ್ಲಿ ತೊಗೊಂಡಿರೋದು ನಾನು ಪ್ರದೀಪ್ ಅವರೇ ತಿಂತೀವಿ. ಬಟ್ ಅವ್ನಿಗೆಲ್ಲೋ ಒಂದೆರಡು ಫ್ರೆಂಚ್ ಫ್ರೈ, ಯಾವಾಗಲೂ ಒಂದೆರಡು ಸ್ಪೂನ್ ಐಸ್ ಕ್ರೀಮ್ ಅಷ್ಟೇ. ಮತ್ತು ಅದನ್ನೆಲ್ಲ ಫುಲ್ಲಿ ಸ್ಪ್ರೈಟ್ ಬಾಟ್ಲ ಅವಳು ಎಲ್ಲ ಕುಡಿಯೋಲ್ಲ. ನಮಗೂ ಕೂಡ ಮಕ್ಕಳ ಮೇಲೆ ಕೇರ್ ಇರುತ್ತೆ.
ಏನು ಈ ಥರ ಎಲ್ಲ ಜಂಕ್ ಫುಡ್ ಎಲ್ಲ ಕೊಡೋ ಥರ ಆ ಥರ ಎಲ್ಲ ನಾನೇನು ತುಂಬ ಜಂಕ್ ಫುಡ್ ಎಲ್ಲ ಕೊಡೋಲ್ಲ. ಇವಾಗ ನಾವು ತಿನ್ನಬೇಕಾದ್ರೆ ಅವರು ನೋಡ್ತಾ ಇರ್ತಾರಲ್ವ, ಸೊ ಅದಕ್ಕೋಸ್ಕರ ಸುಮ್ಮನೆ ಒಂದೊಂದು ಬೈಟ್ನ ಕೊಡ್ತೀವಿ. ನೆಕ್ಸ್ಟ್ ನಾವು ಏನಾದರೂ ಇರುತ್ತೆ ಅದನ್ನು ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ತೊಗೊಂಡು ಅದು ಕೂಡ ತುಂಬಾ ಚೆನ್ನಾಗಿತ್ತು. ಸ್ಕೂಲ್ ಅಡ್ಮಿಷನ್ ಮಾಡಿಸ್ಕೊಂಡು ಒಂದು ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಿಂದ್ಕೊಂಡು ಇವಾಗ ಮನೆಗೆ ಹೋಗೋಣ ಅಂತ. ಹೆಂಗಿದೆ ಅಮ್ಮ? ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಹೆಂಡ್ ಮಾಡ್ತಾ ಇದ್ದೀನಿ. ಒಂದು ಹೊಸ ವೀಡಿಯೋಸ್ ತೆಗೆದು ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ ಬಾಯ್, ಲವ್ ಯು ಆಲ್, ಕೀಪ್ ಸಪೋರ್ಟಿಂಗ್ ಮೀ, ಬಾಯ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಗಾಯ್ಸ್.